ತಂಗಿಮ್ಮ, ರಾಘವ ಬರಲಿಲ್ಲ, ನಾನಾದ್ರೂ ನಿನ್ ಜೊತೆ ಬರೋದು ಬೇಡ. ನಾನು ಎಲ್ಲಿದ್ದೀನಿ ಅಂತ ನಿಮಗೆ ಗೊತ್ತಾದ್ರೆ ಮತ್ತೆ ಹುಡುಕೋ ಪ್ರಯತ್ನ ಶುರು ಮಾಡಿ. ನನ್ನ ಮೇಲೆ ಸ್ವಲ್ಪನಾದ್ರೂ ಪ್ರೀತಿ ಉಳಿದಿದ್ರೆ ನೀವ್ಯಾರೂ ನನ್ನನ್ನ ಹಿಂಬಾಲಿಸಬಾರ್ದು. ಹಾಗೆ ಮಾಡಿದ್ರೆ ನನ್ನ ಮೇಲೆ ಆಣೆ. ಅಣ್ಣ, ಈ ಮೊಬೈಲ್ನ ರಾಘವ್ ಕೊಟ್ಬಿಡೋಣ. ಯಾಕೋ ಕೃಷ್ಣ ಎಲ್ಲಿ ನಿಂತಿದ್ಯಾ? ಚಿಟ್ಟಿ ಏನು? ಅವಳು ಈಗ ತಾನೇ ಹೊರಟೋದ್ಲು ಕಣ. ಹೌದಾ? ನಡಿ, ಇಲ್ಲೆಲ್ಲ ಹತ್ರದಲ್ಲಿ ಇರ್ತಾಳೆ, ಹೋಗೋಣ ಬಾ. ಬೇಡ ಕಣ, ನಾವು ಅವಳ ಜೊತೆ ಹೋಗೋದು ಅವಳಿಗೆ ಇಷ್ಟ ಇಲ್ವಂತೆ. ಅವಳಿರೋ ಜಾಗ ನಮ್ಗೆ ಯಾರಿಗೂ ಗೊತ್ತಾಗ್ಬಾರ್ದಂತೆ. ತಗೋ, ನಿನ್ ಮೊಬೈಲ್ ವಾಪಸ್ ಕೊಟ್ಟೋಗಿದ್ದಾಳೆ. ಉಂಗ್ರನ ತೆಗಿಯೋಕೆ ಪ್ರಯತ್ನ ಪಟ್ಲು, ಆದ್ರೆ ಅದು ಬರಲಿಲ್ಲ. ಮನ್ಸನ್ನ ಮುರ್ಕೊಂಡು ಹೋಗ್ತಾ ಇದ್ದೀನಿ ಅಂದ್ಲು ಕಣ. ಮತ್ತದನ್ನ ಸೇರ್ಸೋ ಆಸೆ ಅವಳಿಗಿಲ್ಲ. ಅದಕ್ಕೆ ಆ ಪ್ರಯತ್ನ ನೀವು ಮಾಡಬೇಡಿ ಅಂತ ಅವಳ ಮೇಲೆ ಆಣೆ ಇಟ್ಟು ಹೋದ್ಲು ಕಣ. ಹರಿದು ಹೋಯಿತೆ ಬದುಕು. ನಿನ್ನ ಬಗ್ಗೆ ಹೆಮ್ಮೆ ಅನ್ನಿಸ್ತಾ ಇದೆ. ಶಾಸ್ತ್ರಿಗಳು ಹೇಳಿದ ಮಾತಿಗೆ ನೀವು ಒಪ್ಕೊಂಡಿಲ್ಲ ಅಂತ ಒಂದ್ ಕಡೆ ಸಂತೋಷ, ಇನ್ನೊಂದು ಕಡೆ ಇದಕ್ಕೆ ನಿನ್ನ ಸಂಪೂರ್ಣ ಒಪ್ಪಿಗೆ ಇದೆಯಾ ಅಂತ ನಂಗೆ ಅನುಮಾನ. ಯಾಕೆ ಮಾವ, ನನ್ನ ಮೇಲೆ ನಂಬಿಕೆ ಇಲ್ವಾ ನಿಮ್ಗೆ? ಚೇಚೆ, ಹಾಗಲ್ಲಮ್ಮ. ಈ ಮನೆ ಒಳ್ಳೇದಕ್ಕೋಸ್ಕರ ನೀನು ಇಷ್ಟೊಂದು ಕಷ್ಟಪಡ್ಬೇಕಲ್ಲ ಅಂತ. ಒಳ್ಳೇದ್ ಮಾಡ್ತಿರೋ ನಿಮ್ಗೆ ನಾನು ಒಳ್ಳೇದ್ ಮಾಡೋದಕ್ಕೆ ದೇವ್ರು ನಂಗೊಂದು ಅವಕಾಶ ಕೊಟ್ಟಿದ್ದಾನೆ. ನಾನಿದನ್ನ ಸಂತೋಷದಿಂದ ಸ್ವೀಕರಿಸ್ತೀನಿ ಮಾವ. ಮಾವ, ಕುರುಡುಮಲೆ ಅಂದ್ರೆ ಇದೇನಾ? ಏ ಅಲ್ಲ, ಇದು ನಿಮ್ ಚಿಕ್ಕಪ್ಪ ಅವ್ರ ಮನೆ. ರಾಮಕೃಷ್ಣ, ರಾಮು ಕಾಕ ಅವ್ರ ಮನೆ ಇದು. ರಾಮು ಕಾಕನ? ಯಾಕೆ ನಿಂಗೆ ನೆನ್ಪಿಲ್ವಾ? ನೋಡು. ಹಲೋ ಹಲೋ ರಾಮು ಕಾಕ, ನಾನು ಮುರಾರಿ ಮಾತಾಡ್ತಿರೋದು. ನಿಮ್ಗೊಂದು ಸಂತೋಷದ ವಿಷಯ ಇದೆ. ಪುಟ್ಟಿನ ನಿಮ್ಮನೆ ಕರ್ಕೊಂಡು ಬಂದಿದ್ದೀನಿ. ಹೌದಾ? ತಿರುಪತಿಗ? ಎಲ್ರುನಾ? ಅಯ್ಯೋ ನೋಡಿ, ನೀವು ಪುಟ್ಟಿಗೋಸ್ಕರ ಹರಕೆ ಹೊತ್ಕೊಂಡು ತಿರುಪತಿಗೆ ಹೋಗಿದ್ದೀರಾ, ಆದ್ರೆ ಅವಳು ಇಲ್ಲಿಗೆ ಬಂದಿದ್ದಾಳೆ. ಹಾ, ಅಯ್ಯೋ ಬೇಗ ಬಂದ್ಬಿಡಿ. ಹಲೋ ಗುರು, ಪ್ಲಾನ್ ಪ್ರಕಾರ ಕೀರ್ತಿನ ಫಾರ್ಮ್ ಹೌಸಿಗೆ ಕರ್ಕೊಂಬಂದಾಯ್ತು. ವೆರಿ ಗುಡ್. ನಾವು ಬೆಂಗಳೂರಿಂದ ಹೊರಡ್ತಾ ಇದ್ದೀವಿ. ಎಷ್ಟು ಬೇಗ ಆಗುತ್ತೋ ಅಷ್ಟು ಬೇಗ ಸೇರ್ತೀವಿ. ನಾವು ಬರೋಕ್ಕಿಂತ ಮುಂಚೆ ಅವಳು ಯಾವ ಸ್ಥಿತಿಯಲ್ಲಿ ಇರಬೇಕು ಗೊತ್ತು ತಾನೆ? ಡೋಂಟ್ ವರಿ ಗುರುವೆ, ಪ್ಲಾನು ತಲೆಯಲ್ಲಿ ಪ್ರಿಂಟ್ ಆಗಿದೆ. ಆದ್ರೂ ನಿಂದು ಮರೆಯೋ ಬುದ್ಧಿ ನಿದ್ದೆ ಮಾತ್ರೆ ತೆಗೆದಿಟ್ಕೊಂಡಿದ್ಯಾ ತಾನೆ? ರೆಡಿ ಆಗಿದೆ. ಅದನ್ನ ಅವಳಿಗೆ ಹೇಗಾದ್ರೂ ಕೊಟ್ಟು ರೆಸ್ಟ್ ತಗೋ ಅಂತ ಮಲಗಿಸಿರೋ. ವಿಶ್ವ ಹೇಗಿದ್ರು ಕ್ಯಾಮ್ರಾ ತರ್ತಿದ್ದಾನೆ. ಬಂದ್ಮೇಲೆ ನನಗೆ ಅವಮಾನ ಮಾಡ್ದವಳ ಮೈಯನ್ನ ಹುಟ್ಟುಡುಗೆನಲ್ಲೇ ಫೋಟೋ ತೆಗೆದು ಇಂಟರ್ನೆಟ್ಟಲ್ಲಿ ಹಾಕಿ ಯೂಟ್ಯೂಬ್ನಲ್ಲಿ ಅಪ್ಲೋಡ್ ಮಾಡೋ ವ್ಯವಸ್ಥೆನ ಎಲ್ಲ ಮಾಡ್ತಾ ಇದ್ದೀನಿ. ಅವಮಾನ ಮಾಡ್ದವಳ ಮಾನ ಹರಾಜಾಗಬೇಕು. ಹಾಗಾದ್ರೆ ನಮ್ಮ ಆಸೆಗೆ ಕಲ್ಲು ಅನ್ನು. ಯಾವತ್ತೂ ತಪ್ಪು ಮಾಡಬಾರ್ದು ಕಣ, ತಪ್ಪು ಮಾಡಿಸ್ಬೇಕು. ದೇವ್ರೆ, ನಡ್ಸೋನ್ ನೀನು, ನಡೆಯೋಳು ನಾನು. ನನ್ನ ನೆನಪಿಗೆ ನಾನು ನಡೀತಿದ್ದ ದಾರಿ ಯಾವುದು ಅನ್ನೋದೇ ಮರ್ತು ಹೋಗಿದೆ. ನೀನೀಗ ತೋರಿಸ್ತಿರೋ ದಾರಿನ ನಂಬ್ಕೊಂಡು ಹೊರಡ್ತಿದ್ದೀನಿ. ನೀನೇ ಕಾಪಾಡ್ಬೇಕಪ್ಪ. ಪುಟಿ, ಏನ್ ಮಾವ? ತಗೋ. ಸ್ನಾನ ಮಾಡಿದ ಸಮಾಧಾನ ಆಯ್ತಲ್ವಾ? ಈಗ ಹಾಲು ಕುಡಿ, ಆಮೇಲೆ ಊಟದ ವ್ಯವಸ್ಥೆ ಮಾಡ್ತೀನಿ. ಸರಿ.